ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರೇ ಈಗ ಅಲ್ಟಿಮೇಟ್ ಆಗಿ ಮಾತಾಡಿದ್ದಾರೆ. ಹಾಗಾದ್ರೆ ಇನ್ ಮುಂದೆ ಈ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬೀಳುತ್ತಾ? ವಿದ್ಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳ ಸಿದ್ದರಾಮಯ್ಯ 2 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆದಾಗ ಬಹುತೇಕ 50-50 ಫಾರ್ಮುಲಾದ ಅಡಿಯಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ. ತದ ಬಳಿಕ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದ್ವು. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಚರ್ಚೆ ಇದೆ ಅನ್ನುವಂತ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಕೆಲ ನಾಯಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಮೊನ್ನೆ ಮತ್ತೆ ಇವತ್ತು ಆಗ್ತಿರುವಂತಹ ಒಂದು ಬೆಳವಣಿಗೆಗಳು, ಇದಕ್ಕೂ ಮೊದಲು ಕಳೆದ 15 ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರನ್ನು ಕರೆಸ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಆಡಿದಂತಹ ಮಾತುಕತೆ, ಅದಾದ ಬಳಿಕ 2 ಬಣದ ಕಡೆಯಿಂದ ಸಿಎಂ ಬದಲಾವಣೆ ಅಂತ ಒಂದು ಬಣ, ಮತ್ತೊಂದು ಬಣ ಸಿಎಂ ಪೂರ್ಣಾವಧಿ ಸಿಎಂ ಅನ್ನುವಂತಹ ಒಂದು ಜಪ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆಗಳು ಬಹಳಷ್ಟು ಚರ್ಚೆಗೆ ಕಾರಣ ಆಗಿದವೆ. ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಆ ಸ್ಥಾನದಲ್ಲಿ ಒಬ್ಬರು ಇರ್ಬೇಕಾದ್ರೆ ಬದಲಾವಣೆ ಆಗ್ತಾರೆ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಡೋದು ಎಷ್ಟು ಮಾತ್ರ ಸರಿ, ಹೀಗಾಗಿ ನಮ್ಮ ಬೆಂಬಲಿಗರು ಕೂಡ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೀನಿ ಅಂತ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಮಾಧ್ಯಮದವರು ಕೇಳಿದಂತ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು, ನಾನೇ ಪೂರ್ಣಾವಧಿ ಸಿಎಂ ಅಂತ, ಅಂದ್ರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಇನ್ನು 3 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ಹೇಳಿಕೆ ಕೊಡೋದ್ರ ಮುಖೇನ ಏನು ವಿಪಕ್ಷಗಳಿಗೆ ಪ್ರಮುಖ ಅಸ್ತ್ರವಾಗಿತ್ತು ಅದಕ್ಕೆ ತೆರೆ ಇಡುವಂತಹ ಹಾಗೂ ಕಾರ್ಯಕರ್ತರಲ್ಲಿ ಇದ್ದಂತಹ ಗೊಂದಲಗಳಿಗೂ ಕೂಡ ತೆರೆ ಇಡುವಂತಹ ಒಂದು ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡದಂತೆ ಕಾಣಿಸ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ. ನಾಯಕತ್ವ ಬದಲಾವಣೆಯ ವಿಚಾರ ಪದೇ 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 ಚರ್ಚೆ ಆಗ್ತಲೇ ಇತ್ತು. ಹಾಗೆ ನೋಡೋದಾದ್ರೆ 140 ಪೈಕಿ 100 ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. 2.5 ವರ್ಷ ಆಯ್ತಲ್ಲ ಅಧಿಕಾರ ಆಗಲಿ, ಆದ ನಂತರ ಸಿದ್ದರಾಮಯ್ಯ ಅವರು ಒಂದು ಸ್ಥಾನವನ್ನು ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಂತ ಇಕ್ಬಾಲ್ ಅವರು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಅವರೊಬ್ಬರೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಕೆಲ ಶಾಸಕರುಗಳು, ಸಿದ್ದರಾಮಯ್ಯ ಅವರ ಪರವಾಗಿ ಹಲವು ಶಾಸಕರು ಈ ರೀತಿಯಾಗಿ ನಾಯಕತ್ವ ಬದಲಾವಣೆ ವಿಚಾರವನ್ನ ಪದೇ ಪದೇ ಚರ್ಚೆಗೆ ಮುನ್ನೆಲೆಗೆ ತರ್ತಲೇ ಇದ್ದಾರೆ. ಸುರ್ಜೇವಾಲಾ ಅವರು ನಿನ್ನೆ 1-to-1 ಶಾಸಕರ ಮೀಟಿಂಗ್ ನಡೆಸಿದಾಗ್ಲೂ ಕೂಡ ಕೆಲವೊಬ್ರು ಕಂಪ್ಲೇಂಟ್ ಹೇಳಿದ್ದಾರೆ, ಮಿನಿಸ್ಟ್ರುಗಳು ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಕಾರ್ಯವೈಖರಿಗಳು ಸರಿಯಾಗಿಲ್ಲ ಅಂತ.